ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸಸಿ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸಸಿ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶುರುವಿನಲ್ಲಿ ಆಂಟಿ ಸ್ವೀಟ್ ಬಾಕ್ಸ್ನ ತಂದಿರ್ತಾಳೆ. ಆ ಸ್ವೀಟ್ ಬಾಕ್ಸ್ನ ಇಲ್ಲಿ ಈಶ್ವರಿ ತೆಗೆದು ಎಸ್ದು ಬಿಡ್ತಾಳೆ. ಆಮೇಲೆ ಇಲ್ಲಿ ಇನ್ನೊಂದು ಮಾತಾಡಿದ್ರು ಮಾತ್ರ ಸರಿ ಇರಲ್ಲ, ನಿಮ್ಮನ್ನು ಇಲ್ಲಿ ಹಟ್ಟಿ ಒಳಗಡೆ ಬರೋಕ್ಕೆ ಯಾರೇ ಪರ್ಮಿಷನ್ ಕೊಟ್ಟಿತ್ತು, ಈ ಈಶ್ವರಿ ದಯೆ ಇಲ್ಲ ಅಂತಂದರೆ ನಿಮಗೆ ಇರೋ ಜಾಗನೂ ನಿಮ್ಗೆ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀವೇ ಕುಸ್ತು ಬಿದ್ದೋಗಿದ್ದೀರಾ, ಅಂಥದ್ರಲ್ಲಿ ನಮ್ಮನ್ನು ಏನು ನೀವು ಎತ್ತು ನಿಲ್ಲಿಸ್ತೀರಾ, ಸ್ವಲ್ಪ ಭ್ರಮೆಯಿಂದ ಆಚೆ ಬನ್ನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಇಲ್ಲಿ ಈಶ್ವರಿಗೆ ಇದು ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜಾಸ್ತಿ ಮಾತಾಡ್ತಾ ಇದೆಯಾ ಕಣೆ, ನಾನು ಇನ್ನೂ ನನಗೆ ಗೊತ್ತಿಲ್ಲ ನನ್ನ ಸವಾಸ ಏನು ಅಂತ ಹೇಳ್ಬಿಟ್ಟು ಅಂದಾಗ, ಫಸ್ಟು ಈಗ ನೀವಿರೋ ಅಪಾಯದಿಂದ ಪಾರಾಗಿ ಮೊದಲು, ಈಗ ಆಲ್ರೆಡಿ ನೀವೇ ಹಟ್ಟಿಯಿಂದ ಆಚೆ ಹೋಗಬೇಕಿತ್ತು, ಏನೋ ಅದೃಷ್ಟವಶಾತ್ ಇವತ್ತು ನಿಮ್ಮ ಮಗ ಮಾತ್ರ ಆಚೆ ಹೋಗಿದ್ದಾರೆ, ಫಸ್ಟು ನೀವು ಇದರಿಂದ ಆಚೆ ಬನ್ನಿ ಅಂತ ಅಂದಾಗ, ಮಾತಾಡು ಎಷ್ಟು ಮಾತಾಡ್ತೀಯ ಮಾತಾಡು, ಇದೇ ಲಾಸ್ಟ್ ಅನ್ಕೋ, ನೀನು ನನ್ನ ಗ್ರಾಚಾರ ಕೆಟ್ಟರೆ ಮಾತ್ರ ನೀನು ಇನ್ನೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ನನ್ನನ್ನು ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ನೀವು ಫಸ್ಟು ನೀವು ಮೊದಲು ನಿಮ್ಮ ಮಗನ ಮೊದಲು ಹೆಂಗೆ ಉಳಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಈಶ್ವರಿಗೆ ಇದು ಮಾಡ್ತಾ ಇರ್ತಾಳೆ. ಒಂದು ಕಡೆ ಇಲ್ಲಿ ಚಿತ್ರ, ಅವ್ವ ಇವ್ರ ಹತ್ರ ಏನು ಮಾತು ಬಾರವ್ವ, ಇವ್ರ ಹತ್ರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಕೂಡ ಈಶ್ವರಿನ ಎಳ್ಕೊಂಡು ಹೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಸಾವಿತ್ರಿ ಆಕೆಯೇ ವಿನಂತಿ ಇಬ್ಬರು ಕೂಡ ಖುಷಿಯಿಂದ ನೋಡಿಕೊಂಡು ನಗಾಡ್ತಾ ನಿಂತಿರ್ತಾರೆ. ಒಂದು ಕಡೆಯಿಂದ ನಮ್ಮ ಮಗಳು ತಿನ್ನೋಕ್ಕೆ ಅಂತ ಸ್ವೀಟ್ ತಂದಿದ್ಲು, ಅದನ್ನೂ ತಿಂದಲ್ಲಿ ಎಸ್ದು ಬಿಟ್ರೆ ಈಗ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಮಾಡ್ಕೊಂಡು ಅವರನ್ನು ರೇಗಿಸ್ಕೊಂಡು ನಿಂತಿರ್ತಾರೆ. ಇನ್ನೊಂದು ಕಡೆ ವಿದ್ಯಾ ಮನೆಯಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆವಾಗ ಅವ್ರ ಅಮ್ಮ ಕುಡಿಯೋಕ್ಕೆ ಹಾಲನ್ನ ತರ್ತಾ ಇರ್ತಾಳೆ. ನೀನು ಹಿಂಗೆ ಯಾವಾಗಲೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ವಿದ್ಯಾ, ನಿನ್ನ ಆರೋಗ್ಯದ ಗತಿ ಏನಾಗಬೇಕವ್ವ, ತಗೋ ಅಟ್ಲೀಸ್ಟ್ ಊಟನಾದರೂ ಮಾಡಿಲ್ಲ, ಹಾಲನ್ನಾದ್ರೂ ಕುಡಿಯೋ ಅಂದಾಗವ್ವ, ನನಗೆ ಏನು ಬೇಡ, ದಯವಿಟ್ಟು ನನಗೆ ಇದು ಮಾಡಬೇಡಿ, ಬಲವಂತ ಮಾಡಬೇಡಿ, ನನ್ನ ಮನಸ್ಸು ಸರಿ ಇಲ್ಲ ಅಂತಂದಾಗ ಹೇಳಿದ್ನಲ್ಲವ್ವ ಕ್ವಾಟ್ಲೆ, ಇವೆಲ್ಲ ಸರಿ ಹೋಗಿದೆ, ಬೆಳಗ್ಗೆ ಅಷ್ಟೊಳಗೆ ಮಾವು ಪ್ರಜ್ಞೆ ಬರುತ್ತೆ ಅಂತ ಹೇಳಿದಾರಲ್ಲ, ಇನ್ನೇನಕ್ಕೆ ಈ ಥರ ಇದು ಮಾಡ್ತಿದ್ಯಾ ಅಂದಾಗ, ಇಲ್ಲವ್ವ ನನ್ನ ಮನಸ್ಸಲ್ಲಿ ಯಾಕೋ ಒಂಥರ ತಳಮಳ ಆಯ್ತೈತೆ, ಸಮಾಧಾನ ಮಾಡ್ಕೊಂಡ್ರು ಸಮಾಧಾನ ಮಾಡ್ಕೊಳಕ್ಕಾಯ್ತಾ ಇಲ್ಲ, ನಾನು ಮಾವನ್ನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ವಿದ್ಯೆ ಆಟ ಮಾಡ್ತಾ ಕೂತ್ಕೋತಾಳೆ. ಹೆಂಗವ್ವ ಆಗುತ್ತೆ ಇವಾಗ, ನಮಗಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತ ಹೇಳ್ತಾ ಇರ್ತಾರೆ. ಅದು ಹೆಂಗಾರ ಆಯಿತು ಕಣವ್ವ, ನಾನು ಹೋಗಲೇಬೇಕು, ಮಾವಂಗೆ ಏನೂ ತೊಂದರೆ ಆಯ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಬಲವಾಗಿ ಅನ್ನಿಸ್ತೈತೆ, ದಯವಿಟ್ಟು ನನಗೆ ಇದು ಮಾಡಬೇಡ, ನನ್ನನ್ನು ಕರ್ಕೊಂಡು ನಡಿ ಅಲ್ಲಿಗೆ ಅಂತ ಹೇಳಿದಾಗ, ಇಷ್ಟೊತ್ತಿನಲ್ಲಿ ಯಾವ ಬಸ್ ಐತವ ಅಲ್ಲಿ ಹೋಗೋಕ್ಕೆ ಅಂದಾಗ, ಪಕ್ಕದ ಮನೆಯಲ್ಲಿರೋಂಥ ಅಣ್ಣನ ಎಬ್ಬರಿಸ್ಕೊಂಡು ಅವ್ರ ಆಟೋದಲ್ಲಿ ಹೋಗೋಣ ನಡಿ ಅಂತ ಅಂದಾಗ, ಸರಿ ಆಯಿತು, ನಿನಗೆ ಯಾಕೆ ಇದು ಮಾಡಬೇಕು, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ವಿದ್ಯಾರ ಅಮ್ಮನೂ ಕೂಡ ಹೊಡೆದ್ಕೊಂಡು ಆಸ್ಪತ್ರೆ ಕಡೆಗೆ ಓಡೋಕ್ಕೆ ಅಂತ ಹೇಳ್ಬಿಟ್ಟು ಓಡ್ತಾರೆ. ಇನ್ನೊಂದು ಕಡೆ ಅವರ ಅಮ್ಮ ಅವ್ರ ಅಪ್ಪನ ಎಬ್ಬರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಆಗ ವಿದ್ಯೆ ಬೇಡ, ಅಪ್ಪ ಮಲಗಿರಲಿ, ಅಪ್ಪನ ಎಬ್ಬರ್ಸೋದು ಬೇಡ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ವಿದ್ಯೆಯವ್ರ ಅಜ್ಜಿ ಕೂಡ ಹೇಳ್ತಾರೆ, ಇಷ್ಟೊತ್ತಿನಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ ಅಂದಾಗ, ಹಂಗೆ ವಿದ್ಯೆಯವ್ರ ಅಮ್ಮ ಹೇಳ್ತಾರೆ, ಅವಳಿಗೆ ಯಾಕೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ತಿದ್ದಾಳೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದಾಗ ವಿದ್ಯೆಯವ್ರ ಅಜ್ಜಿ, ಇಷ್ಟೊತ್ತಿನಲ್ಲಿ ಇಬ್ಬರೇ ಹೋಗೋದು ಸರಿ ಇಲ್ಲ, ಆದರೂ ಕೂಡ ಹೆಂಗಾರಾಗಲಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ವಿದ್ಯಾವರ ಅಜ್ಜಿ ಕೂಡ ವಿದ್ಯೆಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಈಶ್ವರಿ ಹಾಗೇನೆ ಚಿತ್ರ ಇಬ್ಬರು ಕೂಡ ರೂಮಲ್ಲಿ ಕೂತಿರ್ತಾರೆ. ಆಗ ಚಿತ್ರ ಹೇಳ್ತಾಳೆ, ಅವ್ವ ಏನೇ ಆಗಲಿ ದೊಡ್ಡಪ್ಪ ಸತ್ತೋದ್ರೆ ಮಾತ್ರ ಭದ್ರನ ಸೈಡಿಗೆ ಹಾಕಿ ನಾವು ನಮ್ಮ ಸುಭಾಷಿನ ಅಧಿಕಾರದಲ್ಲಿ ಕೂರಿಸ್ಬೋದಲ್ವಾ ಅಂತ ಹೇಳ್ಬಿಟ್ಟು ಚಿತ್ರ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಹಂಗೆ ಅನ್ಬೇಡ ಕಣೆ, ಬಿಡ್ತು ಅಂತ ಹೇಳು, ದೊಡ್ಡಪ್ಪ ತುಂಬಾ ಒಳ್ಳೆ ಮನುಷ್ಯ, ಅವನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಹಣ ಅಧಿಕಾರ ಆಸ್ತಿ ಅಂತ ಹೇಳ್ಬಿಟ್ಟು ನಾವೇನೇ ಈ ಥರ ಕೆಟ್ಟೋಗಿರೋದು, ಆದರೆ ಅವ್ನು ಯಾರಿಗೂ ಆ ಥರ ಕೆಟ್ಟದನ್ನ ಬಯಸಿಲ್ಲ, ದೇವರವನಿಗೆ ಆದಷ್ಟು ಬೇಗ ಆರೋಗ್ಯ ಆಯಸ್ಸು ಕೊಡಲಿ, ಹಾಗೆಯೇ ಒಳ್ಳೇದು ಮಾಡಲಿ ಅಂತ ಬೇಡ್ಕೋ ಚಿತ್ರ, ಆ ಥರ ಎಲ್ಲ ಮಾತಾಡಬೇಡ, ನಿಮ್ಮ ದೊಡ್ಡಪ್ಪ ತುಂಬಾ ಒಳ್ಳೆ ಮನುಷ್ಯ, ಅವ್ನಿಗೆ ಆ ಥರ ಎಲ್ಲ ನೀನು ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬೇಡ ಅಂದರೆ ಚಿತ್ರ ಕೂಡ ಶಾಕಾಗಿ ನೋಡ್ತಾ ಇರ್ತಾಳೆ. ಇದೇನವ ನೀನು ಈ ಥರ ಹೇಳ್ತಾ ಇರೋದು ಅಂದ, ನಾನೇ ಹೇಳ್ತಿರೋದು, ಆ ಥರ ಎಲ್ಲ ಅವ್ನು ಯಾವತ್ತೂ ಇದು ಮಾಡಿಲ್ಲ, ನಮಗೂ ಕೂಡ ಒಳ್ಳೇದಾಗಲಿ ಅಂತಲೇ ಬಯಸಿದ್ದಾನೆ, ನಾವ್ಯಾಕೆ ಅವನಿಗೆ ಸಾಯಲಿ ಅಂತ ಇದು ಮಾಡಬೇಕು, ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಹೇಳ್ಬಿಟ್ಟು ನೀನು ಬೇಡ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸುಭಾಷ್ ಫೋನ್ ಮಾಡ್ತಾನೆ. ಆಗ ಸುಭಾಷ್ಗೆ ಹೇಳು ಸುಭಾಷು ಹೇಗಿದೆಯಾ ಅಂತ ಅಂದಾಗ, ಇನ್ನೇನು ಸತ್ತಿಲ್ಲ ಬದುಕಿದ್ದೀನಿ ಅಂದ, ಯಾಕೋ ಈ ಥರ ಸಹಾಯ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಇನ್ನೇನು ನಾನಾಗೆ ಫೋನ್ ಮಾಡಿದೆ ಹೆಂಗಿದ್ದೀನಿ ಅಂತ ಕೇಳ್ತಿದ್ದೀನಿ, ನೀನೇನು ಫೋನ್ ಮಾಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸುಭಾಷ್ ಹೇಳ್ತಾನೆ. ಆವಾಗ ಯಾಕೋ ಹಂಗಂತೀಯೋ, ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿ ಅಂತ ಅಂದಿದ ತಕ್ಷಣವೇ ಈಶ್ವರಿ ಸುಭಾಷು ಇನ್ನೂ ಬದುಕಿದ್ದಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಯಾಕೋ ಈ ಥರ ಅಂತಿದ್ಯಾ, ನಿನಗೆ ಹೆಂಗೋ ಗೊತ್ತು ಅಂದಾಗ, ಸಾಯಲಿ ಅಂತ ಹೇಳ್ಬಿಟ್ಟು ಸಾಯಿಸಿದ್ದೆ ನಾನು ಅಂದಮೇಲೆ, ಅವ್ನಿಗೆ ಆಕ್ಸಿಡೆಂಟ್ ಮಾಡಿದ್ದೆ ನಾನು ಅಂತ ಅಂದಮೇಲೆ ನನಗೆ ಗೊತ್ತಿರಲ್ವಾ ಅಂತ ಹೇಳಿದಾಗ ಈಶ್ವರಿ ಒಂದು ಕಣ ಶಾಕ್ ಆಗಿಬಿಡ್ತಾಳೆ. ಏನೋ ಮಾತಾಡ್ತಿದ್ಯಾ ಅಂತ ಅಂದಾಗ, ಹೌದು ಇರೋದನ್ನೇ ಮಾತಾಡ್ತಾ ಇದ್ದೀನಿ, ಇಷ್ಟೆಲ್ಲ ನಮಗೆ ನೋವು ಕೊಟ್ಟಿದ್ದಾನಲ್ವಾ, ಅವನಿಗೂ ನಾವು ನೋವು ಕೊಡಲೇಬೇಕಲ್ವ, ಅದಕ್ಕೋಸ್ಕರ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಆದರೆ ಏನು ಮಾಡೋದು, ಅದೃಷ್ಟವಶಾತು ಬದುಕೊಬಿಟ್ಟವನೇ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಾನಂತೂ
ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡಲ್ಲ ಅಂದಾಗ ಏನೋ ಮಾತಾಡ್ತಿದ್ಯಾ, ಅವ್ನು ಏನಾದರೂ ಬರೀ ನೀನು ಇಂಥದ್ದೊಂದು ಸಣ್ಣ ತಪ್ಪು ಮಾಡಿದ್ಯಾ ಅಂತ ಪೊಲೀಸರಿಗೇನೋ ಸುಳಿವು ಸಿಕ್ಕಿದ್ರೆ ಜೀವನ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿಬೇಕು, ನೀನು ಆ ಥರ ಮಾಡ್ತಾರೆ ಅಂಥದ್ರಲ್ಲಿ ನೀನು ಏನೋ ಮಾತಾಡ್ತಿದ್ಯಾ, ಯಾಕೋ ಇಂಥ ತಪ್ಪು ಮಾಡೋಕ್ಕೆ ಹೋದೆ ಸುಭಾಷ ಅಂತ ಇಲ್ಲಿ ಈಶ್ವರಿ ತುಂಬಾ ಗಾಬರಿ ಆಗ್ತಾ ಇರ್ತಾಳೆ. ಈಗಲ್ಲ ಅವ್ವ, ಇನ್ನೂ ನಾನು ಈಗಲ್ಲ, ಇನ್ನೂ ಹೋಗ್ತೀನಿ ಹಾಸ್ಪಿಟ್ಲಿಗೆ, ಅವನನ್ನು ನಾನೇನು ನನ್ನ ಕೈಯಿಂದನೇ ಸಾಯಿಸ್ತೀನಿ, ಅವನಿಗೆ ಧರ್ಮ ನಾನೇ, ಯಮ ಧರ್ಮನೇ ನಾನು, ನನ್ನ ಕೈಯಿಂದನೇ ಅವ್ನ ಪ್ರಾಣ ಹೋಗಬೇಕು ಅಂದಾಗ ಯಾಕೋ ಇಂಥ ಮಾತಾಡ್ತಿದ್ಯಾ, ಅಲ್ಲೆಷ್ಟು ಪೊಲೀಸರು ಸರ್ಪಗಾವಲಾಗಿದ್ದಾರೆ ಗೊತ್ತೇನೋ, ಅಂತಂದರೆ ನೀನೇನಾದ್ರೂ ಈ ಥರ ಆ್ಯಕ್ಸಿಡೆಂಟ್ ಮಾಡೋಕ್ಕೆ ಅಂತ ನೀನೇ ಮಾಡಿದ್ದು ಅಂತ ಗೊತ್ತಾದರೆ ಒಂದು ಸ್ವಲ್ಪ ಸುಳಿವು ಸಿಕ್ಕರೂ ನೀನು ಬಿಡ್ತಾರೆ ಅಂದ್ಕೊಂಡಿದ್ಯೇನೋ ಅಂತ ಅಂದಾಗ, ಅದು ಏನಾರ ಆಗಲಿ ಕಣವ, ನೀನು ನನಗೇನು ಹೇಳ್ಬೇಡ, ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅವನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ಕೂಡ ಇಲ್ಲಿ ಈಶ್ವರಿಗೆ ಹೇಳ್ತಿರ್ತಾರೆ. ಇವ್ನು ಏನಾಗೈತೆ ಚಿತ್ರ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಈಶ್ವರಿ ಕೂಡ ಇದು ಮಾಡ್ತಾ ಇರ್ತಾಳೆ. ಸರಿ, ನೀನು ಏನು ಹೇಳ್ಬೇಡ, ಅವನಿಗೆ ಇಷ್ಟು ದಿವಸ ನನಗೆ ಕಷ್ಟ ಕೊಟ್ಟಿದ್ದೇನೆ, ಅದನ್ನು ಮತ್ತೆ ನಾನು ಇವಾಗ ಆ ಚಾನ್ಸನ್ನು ಬಿಡೋದಿಲ್ಲ, ಅವನ್ನ ಸಾಯಿಸ್ತಂಕ ನಂಗೆ ಸಮಾಧಾನ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ ಸುಭಾಷು. ಇವನಿಗೆ ಏನು ಬಂದೈತೆ ಈ ಚಿತ್ರ ಈ ಥರ ಮಾತಾಡ್ತಾ ಇದ್ದಾನಲ್ಲ, ನನ್ನ ಮಗನ ಜೀವನ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ಸ್ಕೊಂಡವಳು ನಾನು, ಅಂಥದ್ರಲ್ಲಿ ಅವನು ಇಂಥ ತಪ್ಪು ಮಾಡೋಕ್ಕೆ ಹೋಗಿ ಜೀವನ ಪೂರ್ತಿ ಜೈಲಲ್ಲಿ ಕುಳಿಯೋ ಥರ ನಾನು ಆಗಕ್ಕೆ ಬಿಡೋದಿಲ್ಲ, ಅದು ಏನಾರ ಆಗಲಿ ಅದೇನೇ ಆದರೂ ನಾನು ತಡಿತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಈಶ್ವರಿ ಅಲ್ಲಿಂದ ಹಾಸ್ಪಿಟ್ಲಿಗೆ ನಾನು ಹೋಗ್ತೀನಿ, ಎಲ್ಲ ಆಗೋ ಅನಾಹುತನ ನಾನು ತಡಿತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಈಶ್ವರಿ ಅಲ್ಲಿಗೆ ಹೊರಟು ಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅದರಲ್ಲಿ ಅಮ್ಮಮ್ಮ ಹಾಗೇನೆ ಮೋಹನ ಇಬ್ಬರು ಕೂಡ ಕೂತಿರ್ತಾರೆ. ಆಮೇಲೆ ಮೋಹನ ಇಲ್ಲಿ ಅಮ್ಮಮ್ಮ ತುಂಬಾ ಬೆನ್ನೋವಿಂದ ನರಳಾಡ್ತಿರ್ತಾರೆ. ನೀವು ಎಷ್ಟು ಹೇಳಿದ್ರು ಕೇಳಲ್ಲ ಅತ್ತೆ, ಇಂಥ ವಯಸ್ಸಲ್ಲಿ ನಿಮಗೂ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ನಡೀರಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಂದರೂ ನೀವು ಕೇಳಲ್ಲ, ಅದರಲ್ಲಿ ಬೇರೆ ನಿಮಗೆ ಬೆನ್ನೋವು ಬೇರೆ ಅಂತ ಅಂದಾಗ ಅಮ್ಮಮ್ಮ ಇರಲಿ ಬಿಡೆ ಮೋಹನ ಅಂತ, ನನ್ನ ಮಗನೇ ಅಲ್ಲಿ ಮಲಗಿರುವಾಗ ನನಗೆ ಈ ನೋವು ಯಾವ ಲೆಕ್ಕ, ಹೋದ್ರೆ ಪ್ರಾಣನೇ ಹೋಗಲಿ ಬಿಡು ಅಂತ ಅಂತಾರೆ. ಯಾಕಿಂತ ಮಾತಾಡ್ತಾ ಇದ್ದೀರಾ, ನೀವಿದ್ರೇ ಅಲ್ವಾ ನಮಗೂ ಧೈರ್ಯ, ಏನಕ್ಕೆ ಈ ಥರ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಮೋಹನ ಕೂಡ ಇಲ್ಲಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಮೇಲೆ ಸರಿ ಆಯಿತು, ನೀವು ಹಾಗೆ ಕೂತ್ಕೊಳ್ಳಿ, ನಾನು ನಿಮಗೆ ಬೆನ್ನಾರು ಒತ್ತುತ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿಗೆ ಅಮ್ಮಮ್ಮಗೆ ಬೆನ್ನು ಒತ್ತಕ್ಕೆ ಅಂತ ಹೇಳ್ಬಿಟ್ಟು ಮೌನ ಹೋಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಮತ್ತು ಹಾಗೇನೆ ಅವ್ರ ಅಮ್ಮ ತುಂಬಾ ಗಾಬರಿ ಗಡಿಬಿಡಿಲಿ ಬರ್ತಾ ಇರ್ತಾರೆ. ಅದನ್ನು ಗಮನಿಸಿದಂಥ ಮೋಹನ ಇವ್ರು ಯಾಕೆ ಇಲ್ಲಿ ಬಂದರು, ಯಾರು ನೋಡಿರೋ ಮತ್ತೆ ಒಂದು ದೊಡ್ಡ ರಾಮಾಯಣ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ನಿಂತಿರ್ತಾರೆ. ಆಮೇಲೆ ಸರಿ ಅಮ್ಮಮ್ಮ ನೀವು ಹಾಗೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೇರ್ಗೆ ಹಾಗೆ ಒರಗಿಸ್ಬಿಟ್ಟು ಇಲ್ಲಿ ಮೋಹನ ಅಲ್ಲಿ ಮಲಗಿಸ್ತಾಳೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ನೀವು ಯಾಕೆ ಇಲ್ಲಿ ಬಂದ್ರಿ, ಎಷ್ಟು ಹೇಳಿದ್ರು ಕೂಡ ನಿಮಗೆ ಕೇಳೋದಿಲ್ವಲ್ಲ, ಯಾರ ನೋಡಿರೋ ನಿಮ್ಮನ್ನು ಏನು ಮಾಡ್ತಾರೆ, ಮತ್ತೆ ಅನಾಹುತ ನಡೆಯುತ್ತೆ ಅಂತ ಅಂದಾಗ ಇಲ್ಲಿ ವಿದ್ಯಾ ಕೈ ಮುಗಿ ಕೇಳ್ಕೊತಾಳೆ. ಅತ್ತೆ ನೀವು ಏನಾರ ಅನ್ನಿ, ಆದರೆ ಈ ಪರಿಸ್ಥಿತಿಯಲ್ಲಿ ಮಾತ್ರ ನನ್ನ ಹೋಗುವಂತ ಮಾತ್ರ ಅನ್ಬೇಡಿ, ಏಕೆಂದರೆ ನನಗೆ ಮನಸ್ಸು ಸಮಾಧಾನ ಇಲ್ದಲೇ ಇಲ್ಲಿ ಬಂದಿದ್ದೀನಿ ಅಂತ ಅಂದಾಗ, ಈಗ ಆಗಿರೋದೇ ಸಾಕಾಗೋಗಿದೆ, ನೀನು ಯಾವ ಬಸರಿ ಅಲ್ಲ ಅಂತ ನನಗೆ ಗೊತ್ತಾಯಿತು, ನಾನು ಅವತ್ತೇ ಈ ಮನೆಗೆಲ್ಲ ವಿಷಯ ಹೇಳಿದ್ರಾಗಿತ್ತು, ಆದರೆ ವಿಷಯನ ಮುಚ್ಚಿಟ್ಕೊಬಂದು ಇಲ್ಲಿವರೆಗೆ ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಈಗ ಆಗಿರೋದನ್ನೇ ಮತ್ತೆ ನೆನ್ಪು ಮಾಡ್ಕೊಂಡು ಮನಸ್ಸಿಗೆ ನೋವು ತಗೋಬೇಡಿ, ದಯವಿಟ್ಟು ನನಗೆ ಇಲ್ಲಿರೋ ಅವಕಾಶ ಕೊಡಿ, ಅಮ್ಮಮ್ಮ ಈ ಇಳೆ ವಯಸ್ಸಲ್ಲಿ ಇಲ್ಲಿ ಈ ಥರ ಇರಬೇಕಾ, ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಡಿ, ನಾನೇ ಇಲ್ಲಿ ಹಗಲಾಗೋವರೆಗೂ ಬೇಕಾದ್ರೆ ಕೂತ್ಕೊಂಡು ಇಲ್ಲಿ ಕಾವಲಾಗಿ ನೋಡ್ತಾ ಇರ್ತೀನಿ ಅಂದಾಗ, ಸರಿ ಆಯಿತು, ಆದರೆ ಭದ್ರ ಬೆಳಗ್ಗೆ ಬೇಗನೆ ಬರ್ತಾನೆ, ಅವ್ನು ಬರೋಷ್ಟರೊಳಗೆ ನೀವು ಹೊರಟ್ಬಿಡ್ಬೇಕು ಅಂತ, ಆಯಿತು ಅದನ್ನು ನಾನು ಹೊರಟ್ಬಿಡ್ತೀನಿ, ಅದನ್ನು ತೊಂದರೆ ತಗೋಬೇಡಿ, ನೀವು ಹೋಗಿ ರೂಮಿಗೆ ಅಂತ ಹೇಳ್ತಾಳೆ ಇಲ್ಲಿ ವಿದ್ಯಾ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮಮ್ಮ ಇಲ್ಲಿ ಡಾಕ್ಟ್ರ್ ಹೇಳಿದ್ದಾರೆ, ಏನೂ ತೊಂದರೆ ಇಲ್ವಂತೆ, ನೀವು ರೂಮ್ ಇದೆಯಲ್ಲ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ, ನಾವೇನಾದ್ರು ಬೇಕಾದರೆ ಕರಿತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಾಳೆ. ಸರಿ ಆಯಿತು, ನನ್ನ ಮಗನಿಗೆ ಏನೂ ತೊಂದರೆ ಇಲ್ಲ ಅಂದರೆ ಆಯಿತು, ಅಷ್ಟಾದರೂ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ರೂಮ್ಗೆ ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಕೂಡ ಅಮ್ಮ ನೀನಿಲ್ಲಿ ಕೂತಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಇಲ್ಲಿ ವಿದ್ಯಾ ಅವರ ಅಮ್ಮ ಏನಕ್ಕೆ ಅಂದಾಗ, ನೀನು ಕೂತಿರು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆನ ಅವ್ರ ಅಮ್ಮನ ಕೂರಿಸ್ಬಿಟ್ಟು ಒಳಗಡೆ ಹೋಗ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಸುಭಾಷು ಇಲ್ಲಿ ಆಸ್ಪತ್ರೆ ಹತ್ರ ಬರ್ತಾನೆ. ಆಮೇಲೆ ಇಲ್ಲಿ ಪೊಲೀಸರೆಲ್ಲ ಕಾವಲಾಗಿ ನಿಂತಿರ್ತಾರೆ. ಅದರಲ್ಲಿ ಒಬ್ಬ ಕಾನ್ಸ್ಟೇಬಲು ಯಾರು ನೀನು ಅಂತ ಹೇಳಿ ಕೇಳಿದಾಗ, ನಾನು ಒಳಗಡೆ ಹೋಗ್ಬೇಕಿತ್ತು ಅಂದಾಗ, ಇನ್ನೊಬ್ಬ ಪೊಲೀಸ ಒಳಗಡೆಯಿಂದ ಬಂದ್ಬಿಟ್ಟು ಏಕೆ ಈ ಥರ ಮಾಡ್ತಾ ಇದೆಯಾ, ಅವರು ಗೋವಿಂದೇಗೌಡರು ತಮ್ಮನ ಮಗ ಅಂದಾಗ, ನನಗೆ ಗೊತ್ತಾಗಿಲ್ಲ, ನಾನು ಅವ್ರನ್ನ ನೋಡಿರಲಿಲ್ಲ ಅದಕ್ಕೋಸ್ಕರ ಅಂತ ಅಂದಾಗ, ಸರಿ ಆಯಿತು ನಮ್ಮಿಂದ ತಪ್ಪಾಯಿತು ಸರ್ ಅಂತ ಪೊಲೀಸರು ಕೇಳ್ತಾರೆ. ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.